ಶ್ರೀ 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 ಶಿವರಾತ್ರಿ ದೇಶಿಕಾಂದ್ರ ಸ್ವಾಮೀಜಿಯವರಿಗೆ ಪಾದಪದ್ಮಾಂತಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ಅದೇ ರೀತಿ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಪದ್ಮಾಂತಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವ ಈ ಭಾಗದ ಅತ್ಯಂತ ಹಿರಿಯ ನಾಯಕರು, ಮಾಜಿ ಸಚಿವರು ಮತ್ತು ಹಾಲಿ ವಿಧಾನಸಭಾ ಸದಸ್ಯರಾದಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರವರೇ ಮತ್ತು ನಾಸಾ ವಿಜ್ಞಾನಿಗಳಂಥ ಶಿವಾನಂದಜಿಯವರೇ, ಕುಮಾರ್ ರಾಜಶೇಖರ್ ಅವರೇ, ನಿತೀಶ್ ಪಾಟೀಲ್ ಅವರು, ರೀಜನಲ್ ಕಮಿಷನರ್ ಮೈಸೂರು, ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಬುದ್ಧಿಜೀವಿಗಳು, ಬಸವಣ್ಣವರ ಚಿಂತನೆಯನ್ನು ದೇಶಕ್ಕೆ ಸಾರುತ್ತಿರುವ ಒಂದು ಬಸವಣ್ಣವರ ಅನುಯಾಯಿ ಡಾಕ್ಟರ್ ಸಿ ಸೋಮಶೇಖರ್ಜಿಯವರೇ, ಮನೋಜ್ ಕುಕ್ಕಟ್ಟವರೇ, ಶಿವಶಂಕರ್ ಪಿಳ್ಳೆಯವರೇ, ರಾಜಪ್ಪನವರು ಉದ್ಯಮೆದಾರರು, ರಾಜಣ್ಣ ಕೊರೆಯುವರು, ಹಾಲಿ ಸಿದ್ದಯ್ಯ ಸ್ವಾಮೀಜಿಯವರು, ಅವರ ಪಾದಗಳು ಕೂಡ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಇತರೆ ವೇದಿಕೆಯ ಮೇಲಿರುವ ಎಲ್ಲ ಶರಣರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಶರಣರೇ, ಮಾಧ್ಯಮ ಮಿತ್ರರೇ, ಇದೊಂದು ನಮಗೆ ಅಪೂರ್ವವಾದಂಥ ಅವಕಾಶವನ್ನು ಪ್ರತಿ ವರ್ಷ ಕೂಡ ಸ್ವಾಮೀಜಿಯವರು ಇಲ್ಲಿ ಏರ್ಪಾಟ್ ಮಾಡ್ತಾರೆ. ಬುದ್ಧ ಬಸವಣ್ಣವರ ಚಿಂತನೆಯನ್ನು, ಗಾಂಧೀಜಿಯವರ ಚಿಂತನೆಯನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ನಿಜವಾಗಲೂ ಕೂಡ ಕಾರ್ಯರೂಪಕ್ಕೆ ತಂದು ಎಲ್ಲರನ್ನೂ ಸಮಾನವಾಗಿ ನೋಡಿ ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕಂತೇಳಿ ನೂರಾರು ವರ್ಷಗಳ ಇತಿಹಾಸ ಇರುವ ಈ ಮಠ ಕೇವಲ ದಕ್ಷಿಣ ಭಾರತದ ಎಲ್ಲ ರಾಷ್ಟ್ರ ಮತ್ತು ಜಗತ್ತಿನ ಹಲವಾರು ಪ್ರಮುಖ ರಾಷ್ಟ್ರಗಳಲ್ಲಿ ಹೆಸರನ್ನು ಪಡೆದು ಸೇವಾ ಮನೋಭಾವದಿಂದ ಸೇವೆ ಮಾಡ್ತಾರೆ. ನಿಜವಾಗಲೂ ನನಗೆ ತುಂಬ ಸಂತೋಷ. ಈ ಕಾರ್ಯಕ್ರಮ ಸ್ವಾಮೀಜಿಯವರೇ ಖುದ್ದು ಫೋನ್ ಮಾಡ್ತಾರೆ, ಪ್ರತಿ ವರ್ಷನೂ ಬರಬೇಕಂತ. ಹೋದ ಸಾರಿ ನಾನು ಬರೋಕ್ಕಾಗಲಿಲ್ಲ. ಇವರ ಮಾರ್ಗದರ್ಶನ, ಇವರ ಸಮಾಜ ಸೇವೆ ಮತ್ತು ಸಮಾಜ ಸಮಾನತೆಯನ್ನು ಮತ್ತು ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಸವಣ್ಣವರ ದಾರಿಯಲ್ಲಿ ಮಠವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಬರ್ತಾಯಿದೆ. ವಿದ್ಯಾಸಂಸ್ಥೆಗಳು ಸಾಕಷ್ಟು ನಮ್ಮ ಕಡೆ ಕೋಲಾರ ಜಿಲ್ಲೆ ವಿಶೇಷವಾಗಿ ಬಹಳ ದೊಡ್ಡ ಪ್ರಮಾಣದ ವಿದ್ಯಾಸಂಸ್ಥೆಗಳನ್ನು ಮಾಲೂರಲ್ಲಿ ಮಾಡಿರೋದನ್ನು ನಾನು ಕಂಡಿದ್ದೇನೆ. ಬಹಳ ಒಳ್ಳೆಯ ರೀತಿಯಲ್ಲಿ ಇವರು ಒಳ್ಳೆಯ ಸಂಸ್ಕಾರ, ಬುದ್ಧಿ, ಭಕ್ತಿ ಇವೆಲ್ಲವನ್ನೂ ಕಲಿಸ್ತಾರೆ. ಕೇವಲ ವಿದ್ಯಾಭ್ಯಾಸ ಒಂದೇ ಅಲ್ಲ, ಮಾನವನು ಯಾವ ರೀತಿ ಬದುಕಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ನಮಗೆಲ್ಲ ತೋರಿಸಿಕೊಟ್ಟು ಸಮಾಜದಲ್ಲಿ ಸುಧಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮ, ಎಲ್ಲ ವರ್ಗದ ಜನರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಟ್ಟು ಸಮಾಜದ ಬದಲಾವಣೆ, ಸಮಾಜದಲ್ಲಿ ಸಮಾನತೆ, ಸಮಾಜದಲ್ಲಿ ಎಲ್ಲರೂ ಸಮವಾಗಿ ಬಾಳಬಾರಬೇಕು ಅನ್ನೋ ದೃಷ್ಟಿಯಲ್ಲಿ ಸಮಾಜವನ್ನು ಕೊಂಡೊಯ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಕರೆಸಿ ನನಗೆ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನೆಲ್ಲ ಕೂಡ ಯಾವತ್ತೂ ಕೂಡ ಈ ಮಠಕ್ಕೆ ಒಬ್ಬ ಸೇವಕನಾಗಿ ಕೆಲಸ ಮಾಡ್ತೇನೆ. ಅಷ್ಟೊಂದು ಪ್ರೀತಿ ನನಗೆ ಈ ಮಠದ ಮೇಲೆ ಇದೆ. ಮಠ ವೈಶಿಷ್ಟ್ಯಪೂರ್ವವಾದಂಥದ್ದು. ಮಠಗಳಲ್ಲಿ ಒಂದು ಶ್ರೇಷ್ಠವಾದ ಸ್ಥಾನವನ್ನು ಪಡೆದಿದೆ. ಆ ಸಮಾಜ ಸುಧಾರಣೆಯನ್ನು ನಾನು ಕಣ್ಣಾರೆ ಕಂಡ 20 ವರ್ಷಗಳಿಂದ ಸತತವಾಗಿ ಸಮಯ ಬಂದಾಗ ನಾನು ಇಲ್ಲಿ ಬರ್ತಾ ಇರ್ತೇನೆ. ಆದ್ದರಿಂದ ಇದು ನಮ್ಮಂಥ ಸಮಾಜಗಳಿಗೆ ಒಂದು ಸುಧಾರಣೆ ತರುವುದಕ್ಕೆ ದಾರಿದೀಪವಾಗಿದೆ ಈ ಮಠ. ಅದಕ್ಕಿನ್ನೂ ಎಷ್ಟು ಪುರೋಭಿವೃದ್ಧಿ ಆಗಲಿ, ನಮ್ಮಂಥ ಸಮಾಜಗಳಿಗೆ ಅಭಿವೃದ್ಧಿಗೆ ಆಶೀರ್ವಾದವಾಗಿರಲಿ ಅಂತೇಳಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.